ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬನ್ನೇರುಘಟ್ಟ ಝೂಗೆ ಬಂದಿರೋಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬನ್ನೇರುಘಟ್ಟ ಸೈಡ್ ಬಂದಿದ್ವಿ. ಹಾಗೆ ಹೋಗೋಕ್ಕೂ ಮುಂಚೆ ನಿಧಿಗೆ ಬನ್ನೇರುಘಟ್ಟ ಝೂಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಝೂಗೆ ಕರ್ಕೊಂಡು ಬಂದಿದ್ದೀವಿ. ಝೂದೇ ಕಾರ್ ಫೆಸಿಲಿಟೀಸ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನಿಧಿ ತುಂಬ ಚಿಕ್ಕವಳಿದ್ಲು, ಆವಾಗ ನಾನು ಝೂಗೆ ಕರ್ಕೊಂಡು ಬಂದಿದ್ದೆ. ಈಗ ತುಂಬ ವರ್ಷಗಳೇ ಆಯಿತು. ಅವಳು ಕೂಡ ಕೇಳ್ತಾ ಇದ್ಲು, ಮಮ್ಮಿ ಝೂಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವಳನ್ನು ಕರ್ಕೊಂಡು ಬಂದಿದ್ದೀನಿ. ಕಾರ್ನ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ನಮಗೆ ಝೂ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು ಅಂತ ಹಾಕಿದ್ದಾರೆ. ಇದು ಎಂಟ್ರಿ ಹೋಗ್ತಿದ್ದಂಗೆ ತುಂಬ ಶಾಪ್ಗಳನ್ನ ಹಾಕಿದ್ದಾರೆ. ಮಕ್ಕಳಿಗೆ ಇಷ್ಟ ಆಗುವಂತಹ ವಸ್ತುಗಳನ್ನ ಕೂಡ ಇಟ್ಟಿದ್ದಾರೆ. ಮಕ್ಕಳು ರೋಡ್ ನೋಡೋದಕ್ಕಿಂತ ಜಾಸ್ತಿ ಶಾಪ್ಗಳನ್ನೇ ನೋಡ್ತಾ ಇದ್ರು, ಯಾಕಂದರೆ ಅವರು ಏನು ತಗೋಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಹಾಗಾಗಿ ನನ್ನ ಮಗಳು ಕೂಡ ತಿರುಗಿ ನೋಡ್ತಾ ಇದ್ಲು, ಏನಾದರೂ ಕೊಡಿಸು ಮಮ್ಮಿ ಇವಾಗಲೇ ಅಂತ. ಸೊ ಒಳಗಡೆ ಹೋಗಿ ಬರೋಣ, ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅವಳನ್ನು ನಾನು ಕರ್ಕೊಂಡು ಬಂದೆ. ಕೆಲವೊಬ್ರದ್ದು ತುಂಬಾನೇ ಲಗೇಜ್ ಇರುತ್ತೆ, ಬೇರೆ ಊರಿಂದ ಬಂದಿರ್ತಾರೆ. ಸೊ ಅವರಿಗೆ ಲಗೇಜ್ ಇಡೋಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ಲೇಸ್ ಇದೆ. ಇಲ್ಲಿ ನಾವು ಲಗೇಜ್ನ ಇಟ್ಟು ಹೋಗ್ಬೋದು. ಅವರು ಇಷ್ಟು ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ, ಆ ಅಮೌಂಟ್ನ ಕಟ್ಟಬೇಕು. ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಬಂದರೆ ಇಲ್ಲಿ ನಮಗೆ ಎಂಟ್ರೆನ್ಸಲ್ಲಿ ಒಳಗಡೆ ಬಿಡ್ತಾ ಇದ್ದಾರೆ. ಇಲ್ಲಿ ಏನಕ್ಕೆ ನಿಲ್ಲಿಸಿದ್ದಾರೆ ಅಂದರೆ ಪ್ರತಿಯೊಬ್ಬರು ಬ್ಯಾಗಲ್ಲೂ ಕೂಡ ಬ್ಯಾಗ್ನ ಚೆಕ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ವಸ್ತುಗಳು ಇದೆನಾ, ಬಾಟಲ್ ಇದೆನಾ, ಚಿಪ್ಸ್ ಪ್ಯಾಕೆಟ್ ಇದೆನಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಚಿಪ್ಸ್ ಏನಾದರೂ ಇತ್ತು ಅಂದರೆ ಡೈರೆಕ್ಟಾಗಿ ನೀವು ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಂಡು ಹೋಗಬೇಕು. ಚಿಪ್ಸ್ ಕವರ್ ಎಲ್ಲ ತಿನ್ಬಿಟ್ಟು ಒಳಗಡೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇಲ್ಲ. ಅದು ಇಲ್ಲಾಂದರೆ ಕರ್ಚಿಫು ಅದ್ರ ಒಳಗಡೆ ಹಾಕ್ಬಿಟ್ಟು ಕಳಿಸ್ತಾ ಇದ್ದಾರೆ. ಸೊ ನಾವೇನು ತಗೊಂಡು ಹೋಗಿರ್ಲಿಲ್ಲ. ನಮ್ಮ ಹತ್ರ ಪ್ಲಾಸ್ಟಿಕ್ ಸಾಮಾನು ಅಂತ ಏನೂ ಇರಲಿಲ್ಲ. ಒಂದು ವಾಟರ್ ಬಾಟಲ್ ಇತ್ತು ಚಿಕ್ಕದು, ಒಂದು ಸ್ಟೀಲ್ ಬಾಟಲ್ ಇತ್ತು, ಒಂದು ಪ್ಲಾಸ್ಟಿಕ್ದು ವಾಟರ್ ಬಾಟಲ್ ಇತ್ತು. ಪ್ಲಾಸ್ಟಿಕ್ದ ವಾಟರ್ ಬಾಟಲ್ ಅವ್ರು ಇಸ್ಕೊಂಡ್ರು. ಸ್ಟೀಲ್ದು ವಾಟರ್ ಬಾಟಲ್ ಏನಿದೆನೋ ಅದನ್ನು ಮಾತ್ರ ಬಿಟ್ಟರು. ಇಲ್ಲಿ ನೋಡ್ಬೋದು ಪ್ರತಿಯೊಂದ್ರದ್ದು ಕೂಡ ಟಿಕೆಟ್ದು ಪ್ರೈಸ್ನ ಹಾಕಿರ್ತಾರೆ. ನೀವು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಕೂಡ ನೀವು ಟಿಕೆಟ್ನ ತಗೋಬೋದು. ಇಲ್ಲಾಂದರೆ ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೋಬೋದು. ಕಿಯೋಸ್ ಮಿಷಿನ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಎಷ್ಟು ಜನ ಇದ್ದೀರಾ, ಏನು ಸೀನಿಯರ್ ಸಿಟಿಸನ್, ಅಡಲ್ಟ್ಸ್, ಹಾಗೆ ಚಿಲ್ಡ್ರನ್ಸ್ ಎಷ್ಟು ಜನ ಇದ್ದಾರೆ ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಟಿಕೆಟ್ನ ತಗೋಬಹುದು. ನಾವು ಬಟರ್ಫ್ಲೈ ಪಾರ್ಕ್ ಮತ್ತು ಝೂದು ತೊಗೊಂಡ್ವಿ. 340 ರುಪೀಸ್ ಆಯಿತು ನಮ್ಮದು. ನಾವು ಟಿಕೆಟ್ನ ತಗೊಂಡು ಝೂ ಒಳಗಡೆ ಬಂದ್ವಿ. ಝೂ ಒಳಗಡೆ ಬಂದಾಗ ಜಿರಾಫೆ, ಡಾಂಕಿ, ಹಾಗೆ ಜಿಂಕೆಗಳು ತುಂಬಾ ಇತ್ತು. ಸೊ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಕೆಲವೊಂದೆಲ್ಲ ಮಲಗಿತ್ತು, ಇನ್ನು ಕೆಲವೊಂದು ಇದ್ದಿತ್ತು. ಇಲ್ಲಿ ನೋಡ್ಬೋದು ಟೈಗರ್ ಅಡ್ಡಾಡ್ತಾ ಇದೆ. ನಿಧಿಗಂತ ಸಿಕ್ಕಾಬಟ್ಟೆ ಖುಷಿ ಡೈರೆಕ್ಟಾಗಿ ನೋಡಿದಾಗ. ಮಮ್ಮಿ ನೋಡು ಹೆಂಗಿದೆ, ಮಮ್ಮಿ ನೋಡು ಹೆಂಗಿದೆ ಅಂತ ಇದ್ಲು. ಸೊ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇದ್ಲು ಅವಳು. ಯೂಶಲ್ ಆಗಿ ಬನ್ನೇರುಘಟ್ಟ ಝೂ ತುಂಬಾ ದೊಡ್ಡದಾಗಿರೋದ್ರಿಂದ ಕಾಲು ನೋವುತ್ತೆ. ಸೊ ಅಲ್ಲಿ ನಮಗೆ ಬ್ಯಾಟ್ರಿ ಫೆಸಿಲಿಟೀಸ್ ಕೂಡ ಇದೆ. ಒಬ್ಬರು ಪರ್ಸನ್ಗೆ 100 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ಅದ್ರದ್ದು ಡಿಸ್ಅಡ್ವಾಂಟೇಜ್ ಏನಂದರೆ ದೂರದಿಂದನೇ ಅದು ಏನು ಪಾತ್ ವೇ ಇರುತ್ತೋ ಅದರಲ್ಲಿ ಮಾತ್ರನೇ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನಮಗೆ ತುಂಬ ಹತ್ರದಿಂದ ನೋಡೋದಕ್ಕೆ ಆಗಲ್ಲ. ಜಸ್ಟು ನಮಗೆ ಟೈಮಿಂಗ್ಸ್ ಇರುತ್ತೆ, 1 ಅವರಲ್ಲಿ ಅವರು ಝೂ ತೋರಿಸ್ತಾರೆ. ಸೊ ನೀವೇ ಡೈರೆಕ್ಟಾಗಿ ನಡ್ಕೊಂಡು ಹೋದರೆ ನೀವು ಎಲ್ಲಿ ಎಷ್ಟೊತ್ತು ಬೇಕಿದ್ರೂ ನಿಂತು ನೋಡಿಕೊಂಡು ಆ್ಯನಿಮಲ್ಸ್ನ ಹೋಗ್ಬೋದು. ಸೊ ಬ್ಯಾಟ್ರಿ ಗಾಡಿ ತೊಗೊಂಡ್ರೆ ಅವ್ರದ್ದು ಟೈಮಿಂಗ್ಸ್ ಇರುತ್ತೆ. ಸೊ ಆ ಟೈಮಿಂಗ್ಸ್ ಪ್ರಕಾರ ಅಲ್ಲಿ ಎಷ್ಟೊತ್ತು ನಿಲ್ಲಿಸ್ಬೇಕೋ ಅಷ್ಟೊತ್ತೇ ಅವರು ನಿಲ್ಲಿಸ್ತಾರೆ. ಆ್ಯನಿಮಲ್ಸ್ ಏನು ತುಂಬಾ ಆ್ಯನಿಮಲ್ಸ್ ಇತ್ತು. ವೈಲ್ಡ್ ಡಾಗು, ಐನಾ, ಫಾಕ್ಸು, ಉಲ್ಫು, ಡೇರು, ಕಿಂಗ್ ಕೋಬ್ರಾ, ತುಂಬಾ ಆ್ಯನಿಮಲ್ಸ್ ಇತ್ತು. ಬಟ್ ಏನಂದರೆ ಮಧ್ಯಾಹ್ನ ಆಗಿರೋದ್ರಿಂದ ಕೆಲವೊಂದೆಲ್ಲ ಮಲ್ಕೊಂಡಿತ್ತು. ಇಲ್ಲಿ ನೋಡ್ಬೋದು ರೈನೋಸರ ಮಲಗಿದೆ. ರೈನ ನೋಡ್ಕೊಂಡು ಮುಂದೆ ಬಂದರೆ ಎಲಿಫೆಂಟ್ ಇದೆ. ತುಂಬಾ ಎಲಿಫೆಂಟ್ ಇತ್ತು. ಒಂದು ಚಿಕ್ಕದಾಗಿರೋಂಥ ಎಲಿಫೆಂಟ್ ತುಂಬ ಕ್ಯೂಟಾಗಿ ಆ್ಯಕ್ಷನ್ ಮಾಡ್ತಾ ಇತ್ತು. ಅದನ್ನು ತುಂಬ ಮಕ್ಕಳು ನೋಡ್ಕೊತ ನಿಂತಿದ್ರು. ತುಂಬಾ ಖುಷಿ ಆಯಿತು. ಅದನ್ನು ನೋಡಿಕೊಂಡು ನಂತರ ಇಲ್ಲಿ ಬರ್ಡ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಡಿಫ್ರೆಂಟ್ ಕ್ಯಾಟಗರಿ ಆಫ್ ಬರ್ಡ್ಸ್ ಇತ್ತು. ಸೊ ಮೆಕ್ಕಾವ್ ಇತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೆಕ್ಕಾವು, ಕಿಂಗ್ ಕೋಬ್ರಾ, ಅದನ್ನೆಲ್ಲ ಕಿಂಗ್ ಕೋಬ್ರಾ ಡೈರೆಕ್ಟಾಗಿ ನೋಡಿದಾಗಂತೂ ಭಯನೇ ಆಗುತ್ತೆ. ಸೊ ಆ ರೀತಿಯಾಗಿತ್ತು. ಸೊ ಇಲ್ಲಿ ನೋಡ್ಬೋದು ಮೆಕ್ಕಾವ್ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಝೂ ಒಳಗಡೆ ಇರೋದು ಒಂದೇ ಒಂದು ರೆಸ್ಟೋರೆಂಟು. ಸೊ ನೀವು ಅಲ್ಲೇ ಏನಾದರೂ ತಿನ್ಕೋಬೋದು. ಅದನ್ನು ಬಿಟ್ಟರೆ ಮುಂದೆ ಇದೇ ರೆಸ್ಟೋರೆಂಟು ಅಂತ ಅಂದ್ಕೊಂಡ್ರೆ ಯಾವುದೇ ರೆಸ್ಟೋರೆಂಟು ಒಳಗಡೆ ಝೂ ಒಳಗಡೆ ಇಲ್ಲ. ಆಚೆ ಬಂದೇ ನೀವು ತಿನ್ನಬೇಕಾಗುತ್ತೆ. ಸೊ ನಾವು ಕೂಡ ಮುಂದೆ ಒಳಗಡೆ ಇರ್ಬೋದು ಬಿಡು ಇನ್ನೊಂದು ರೆಸ್ಟೋರೆಂಟು ಅಂತ ಹೇಳಿಬಿಟ್ಟು ನಾವು ಸುಮ್ಮನಾದ್ವಿ. ತುಂಬ ದೂರ ಹೋದ್ಮೇಲೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಬಟ್ ನಮ್ಗೆ ಯಾವುದೇ ರೆಸ್ಟೋರೆಂಟ್ ಸಿಗಲಿಲ್ಲ. ಆಚೆ ಬಂದುಬಿಟ್ಟು ನಿಪ್ಪಟ್ಟು ಮಸಾಲ ತಿಂತಾ ಇದ್ದೀವಿ. ಅಂದರೆ ಅಲ್ಲೇ ಹತ್ರದಲ್ಲಿ ಯಾವುದೇ ಒಂದು ಚೆನ್ನಾಗಿರೋಂಥ ಹೋಟೆಲ್ ಇಲ್ಲ.
ಪಕ್ಕದಲ್ಲಿ ಒಂದು ಬಸ್ ಸ್ಟಾಪ್ ಇದೆ ಅಲ್ವಾ, ಅಲ್ಲಿ ಒಂದು ಹೋಟೆಲ್ ಇದೆ, ಬಟ್ ಅದು ಅಷ್ಟಾಗಿ ಚೆನ್ನಾಗಿಲ್ಲ. ಸೊ ಏನಂದರೆ ಒಳಗಡೆ ಏನು ನೀವು ಝೂ ಒಳಗಡೆ ಹೋಗಿರ್ತೀರೋ ಅವಾಗಲೇ ರೆಸ್ಟೋರೆಂಟಲ್ಲಿ ಊಟ ಮಾಡಬೇಕು ಅನಿಸಿದರೆ ಅಥವಾ ಏನಾದರೂ ತಿನ್ನಬೇಕು ಅನಿಸಿದರೆ ತಿನ್ಕೋಬೋದು. ಹಾಗೆ ನಾವು ನಿಪ್ಪಟ್ಟು ಮಸಾಲ ಸ್ವಲ್ಪ ಜ್ಯೂಸ್ನೆಲ್ಲ ಕುಡ್ಕೊಂಡು ಬಟರ್ಫ್ಲೈ ಪಾರ್ಕ್ ಹತ್ರ ಬಂದ್ವಿ. ನಿಧಿಗೆ ಇತ್ತೀಚೆಗೆ ಬಟರ್ಫ್ಲೈಸ್ ಅಂದರೆ ತುಂಬಾ ಇಷ್ಟ. ನಾವು ಚಿಕ್ಕವರಿರುವಾಗ ನಮ್ಮ ಹಳ್ಳಿಲಿರುವಾಗ ಸೊ ನಾವು ಡೈರೆಕ್ಟಾಗೆ ನೋಡ್ತಿದ್ವಿ. ಈಗ ಸಿಟಿಲಿರೋ ಮಕ್ಕಳಿಗೆ ಚಿಕ್ಕ ಪುಟ್ಟ ಒಂದು ಬಟರ್ಫ್ಲೈ ಕಂಡ್ರೂ ತುಂಬಾ ಇಷ್ಟ ಆಗುತ್ತೆ. ಸೊ ನಿಧಿನೂ ಕೂಡ ಬಟರ್ಫ್ಲೈಸ್ ಮನೆ ಹತ್ರ ಬಂದಾಗ ತುಂಬಾ ಖುಷಿ ಪಡ್ತಾಳೆ. ಅವ್ರ ಫ್ರೆಂಡ್ ಜೊತೆ ಎಲ್ಲ ಹೋಗ್ಬಿಟ್ಟು ಅದನ್ನು ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಆಚೆ ಹೋಗ್ಬಿಟ್ಟು ನೋಡ್ತಿರ್ತಾಳೆ. ಹಾಗಾಗಿ ನಾನು ಅವಳನ್ನು ಬಟರ್ಫ್ಲೈ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೆ. ಬಟರ್ಫ್ಲೈಸ್ ಏನೋ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಫುಲ್ ಗ್ಲಾಸಿಂದ ಕವರ್ ಮಾಡಿದ್ದಾರೆ. ಅಲ್ಲಲ್ಲಿ ಮಡಿಕೆ ಥರ ಇಟ್ಬಿಟ್ಟು ಅದರ ಒಳಗಡೆ ಫುಡ್ ಕೂಡ ಇಟ್ಟಿದ್ದಾರೆ, ಇಲ್ಲ ಫ್ಲವರ್ಸ್ ಥರ ಇಟ್ಬಿಟ್ಟು ಅದ್ರ ಮೇಲೆ ಫುಡ್ನ ಇಟ್ಟಿದ್ದಾರೆ. ಬಟರ್ಫ್ಲೈಸು ಸ್ಟಾರ್ಟಿಂಗಲ್ಲಿ ಏನು ನಮಗೆ ಕಾಣಿಸ್ಲಿಲ್ಲ, ಯಾಕಂದರೆ ತುಂಬ ಪ್ಲ್ಯಾಂಟ್ಸ್ನ ಬೆಳೆಸಿ ಅದ್ರ ಒಳಗಡೆ ಬಟರ್ಫ್ಲೈಸ್ನ ಬಿಟ್ಟಿದ್ದಾರೆ. ಹಾಗಾಗಿ ಸ್ಟಾರ್ಟಿಂಗ್ ಏನು ನಮಗೆ ಕಾಣಿಸ್ಲಿಲ್ಲ. ಹೋಗ್ತಾ ಹೋಗ್ತಾ ತುಂಬಾ ಡಿಫ್ರೆಂಟ್ ಆಗಿರೋಂತಹ ಬಟರ್ಫ್ಲೈಸ್ನ ನೋಡಿದ್ವಿ. ಇಲ್ಲಿ ಏನು ಇಟ್ಟಿದ್ದಾರೆ ಇದನ್ನು ಫುಡ್ಡು ಫ್ಲವರ್ ಥರ ಇದೆ ನೋಡೋದಕ್ಕೆ, ಬಟ್ ಇದು ಫ್ಲವರ್ ಅಲ್ಲ, ಅದ್ರ ಮೇಲೆ ಬಟರ್ಫ್ಲೈಸ್ಗೆ ಅಂತ ಹೇಳ್ಬಿಟ್ಟು ಫುಡ್ನ ಇಟ್ಟಿದ್ದಾರೆ. ಸ್ಟಾರ್ಟಿಂಗ್ ನೋಡಿದಾಗ ಅಯ್ಯೋ ಸುಮ್ಮನೆ ವೇಸ್ಟ್ ಆಯ್ತೇನೋ ಬಟರ್ಫ್ಲೈ ಪಾರ್ಕ್ದು ಟಿಕೆಟ್ ತಗೊಂಡು ಅಂತ ಅಂದ್ಕೊಂಡ್ವಿ. ಬಟ್ ಸ್ಟಾರ್ಟಿಂಗ್ ಏನೋ ಕಾಣಿಸ್ಲಿಲ್ಲ. ಹೋಗ್ತಾ ಹೋಗ್ತಾ ಒಳಗಡೆ ಹೋಗ್ದಂಗೆ ತುಂಬಾ ಬಟರ್ಫ್ಲೈಸ್ ಕಾಣಿಸ್ತು. ಡಿಫ್ರೆಂಟ್ ಡಿಸೈನ್ ಆಗಿರೋ ಅಂಥ ಬಟರ್ಫ್ಲೈಸ್ನ ನೋಡಿದ್ವಿ. ನಿಧಿ ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ಹೌದು, ಫ್ಲವರ್ಸ್ ಮೇಲೆ ಬಂದು ಕೂತ್ಕೊಳ್ಳೋದು, ಆರೋದು, ಅದೆಲ್ಲ ನೋಡೋದಕ್ಕೆ ಮಕ್ಕಳು ಆ ಟೈಮಲ್ಲಿ ಖುಷಿ ಪಡ್ತಾರಲ್ವ, ಆ ಖುಷಿನೇ ಬೇರೆ ಅಂತ ಅನಿಸುತ್ತೆ. ಬಟರ್ಫ್ಲೈ ಪಾರ್ಕ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಬಟರ್ಫ್ಲೈ ಪಾರ್ಕ್ದು. ಅದ್ರದ್ದು ಸೈಕಲ್ ಹೆಂಗಿರುತ್ತೆ ಏನು ಅನ್ನೋದೆಲ್ಲ ಇನ್ಫಾರ್ಮೇಷನ್ನು ಹಾಕಿದ್ದಾರೆ. ಸೊ ಅದನ್ನು ನಾವು ನೋಡಿಕೊಂಡು ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.